ಇಂದಿನ ತರಗತಿಗೆ ಶುಭಾಶಯಗಳು. ನಾವು ಇಂದಿನ ತರಗತಿಯಲ್ಲಿ ನಾವು HCF ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಕೆಲವೊಂದು ಡೌಟ್ಸ್ ಅನ್ನ ಕೇಳಿರ್ತೀರಿ. ಕಾಮನ್ ಫ್ಯಾಕ್ಟರ್ಸ್ ಬರಲಿಲ್ಲ ಅಂದ್ರೆ ಹೇಗೆ ಕಾಮನ್ ಫ್ಯಾಕ್ಟರ್ಸ್ ಯಾವ ಸಂದರ್ಭದಲ್ಲಿ ಬರೋದಿಲ್ಲ ಅನ್ನೋದನ್ನ ಉದಾಹರಣೆ ನೋಡ್ತೀನಿ. HCF ಇಂದ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ನೋಡಿ. 5 ಮತ್ತೆ 2 ಇದರ HCF ಏನಾಗುತ್ತೆ? ಹಾಗಾದ್ರೆ ನಾನು 5 ನ ಬರ್ಕೊಳ್ತೀನಿ ಮತ್ತೆ 2 ನ ಬರ್ಕೊಳ್ತೀನಿ. ಯಾವ ನಂಬರ್ ಇಂದ ಹೋಗುತ್ತಿದ್ದು ನೋಡಿ, ಆಸ್ ಯೂಶುವಲ್ 1 ಇಂದ ಹೋಗುತ್ತೆ. ಹಾಗಾದ್ರೆ 1 5 1 2 ಹಾಗಾದ್ರೆ 5 ನ ಫ್ಯಾಕ್ಟರ್ಸ್ ಏನಾಯ್ತು? 1 into 5 ಆಯ್ತು. 2 ನ ಫ್ಯಾಕ್ಟರ್ಸ್ 1 into 2 ಆಯ್ತು. ಕಾಮನ್ ಫ್ಯಾಕ್ಟರ್ ಏನ್ ಬಂತು ಇಲ್ಲಿ? 1 ಬಂತು. ಹಾಗಾಗಿ HCF ಏನಾಯ್ತು? 1 ಆಯ್ತು. ಇದನ್ನ ನೇರವಾಗಿ ಹೇಳ್ಬೋದು. ನೀವು ಯಾವಾಗ ನೇರವಾಗಿ ಹೇಳ್ಬೋದು ಅಂದ್ರೆ ಪ್ರೈಮ್ ನಂಬರ್ಸ್ ಬಂದಾಗ ಅವಾಗ ನೀವು HCF 1 ಅಂತ ನೇರವಾಗಿ ಹೇಳ್ಬೋದು. ಕೆಲವೊಂದು ಟೈಮ್ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಇನ್ನು ಒಂದು ವಿಧಾನ ಹೇಳ್ತೀನಿ. ಈಗ ಸಪೋಸ್ 27 15 ಇತ್ತು. ಸರಿ, ನಾವು ಪ್ರೈಮರಿ ಲೆವೆಲ್ ಇಂದ ಈ ರೀತಿನೇ ಕಲ್ಕೊಂಡ್ ಬಂದಿದ್ದೀವಿ ಅನ್ನೋರಿಗೆ HCF ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, ನಂಬರ್ಗಳನ್ನ ನೋಡ್ಕೊಳ್ಳಿ. ಯಾವ ಟೇಬಲ್ಸ್ ಇವೆರಡಲ್ಲೂ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನಾವು ಆದಷ್ಟು ಮಟ್ಟಿಗೆ ಪ್ರೈಮ್ ನಂಬರ್ಸ್ನೇ ಚೂಸ್ ಮಾಡ್ಕೋಬೇಕು. ನೋಡಿ, ನಾನು 3 ಇಂದ ಹೋಗುತ್ತೆ. ಈ ಎರಡು ನಂಬರ್ 3 ಇಂದ ಹೋಗುತ್ತೆ. 3 9 3 5. ನೆಕ್ಸ್ಟ್ ನೋಡಿ, ಇವೆರಡು ನಂಬರ್ ಹೋಗುತ್ತಾ? ಹೋಗೋದಿಲ್ಲ. ಹೋದ್ರೆ ನೀವು ಕಂಟಿನ್ಯೂ ಮಾಡಬೇಕು, ಹೋಗಿಲ್ಲ ಅಂದ್ರೆ ಸ್ಟಾಪ್ ಮಾಡಬೇಕು. ಹಾಗಾದ್ರೆ HCF ಏನಾಯ್ತು? ನೀವು ಯಾವ್ದನ್ನ ನಂಬರ್ ತಗೊಳ್ತೀರೋ ಅದೇ HCF ಆಗಿರ್ತದೆ. 3 ಇದೆ HCF ಅಂತ ಕರ್ಕೊಳ್ತೀವಿ. ಓಕೆ, ಅದೇ ರೀತಿ ನೀವು ಇನ್ನೊಂದು ನಂಬರ್ ತಗೋಣ. 27 36 ತಗೋಣ. ನೋಡಿ, ಇದು ಯಾವ ನಂಬರ್ ಹೋಗುತ್ತೆ? 3 ಇಂದನೇ ಹೋಗುತ್ತೆ. 3 9 3 1 3 3 2 6. ನೋಡಿ, ಇವೆರಡು ಮತ್ತೆ ಹೋಗುತ್ತೆ, ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಮತ್ತೆ 3 ಇಂದನೇ ಹೋಗುತ್ತೆ. 3 3 3 4 ಇವೆರಡು ಹೋಗುತ್ತಾ? ಹೋಗೋದಿಲ್ಲ. ಒಂದೇ ಮಧ್ಯದಲ್ಲಿ ಹೋಗೋದಿಲ್ಲ, ಸ್ಟಾಪ್ ಮಾಡ್ಬೇಕು. ಹಾಗಾದ್ರೆ ನೀವು ತೆಗೆದುಕೊಳ್ಳುವಂತ ಸಂಖ್ಯೆ ಇವೆರಡು ಆಗಿರ್ಬೇಕು. ಹಾಗಾದ್ರೆ HCF ಏನಾಯ್ತು? 3 into 3 = 9 HCF ಆಯ್ತು. ಮತ್ತೆ ಪ್ರೈಮ್ ನಂಬರ್ಸ್ ಬಂದಾಗ ನೀವು ನೇರವಾಗಿ ಹೇಳಿ, 2 ಪ್ರೈಮ್ ನಂಬರ್ಸ್ ಅಥವಾ 3 ಪ್ರೈಮ್ ನಂಬರ್ಸ್ ಅಟ್ ಎ ಟೈಮ್ ಕೊಟ್ರೆ ಅವೆಲ್ಲ HCF ಕಾಮನ್ ಫ್ಯಾಕ್ಟರ್ 1 ಬರೋದ್ರಿಂದ HCF 1 ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇಂದಿನ ತರಗತಿಯ ಕ್ಲಾರಿಫಿಕೇಶನ್ ಸಿಕ್ಕಾಯ್ತು. ಈಗ ನಾವು LCM ಅಥವಾ ಲಾಸಾಹ ಕಂಡುಹಿಡಿಯೋದು ಹೇಗೆ? ಲೀಸ್ಟ್ ಕಾಮನ್ ಮಲ್ಟಿಪ್ಲೈ ಅಂತ ಕರಿತೀವಿ. ಲಘುತ್ತರ ಸಾಮಾನ್ಯ ಅಪವರ್ತನ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಹೇಗೆ ನಾವು ಕಂಡುಹಿಡಿಬೇಕು? ಉದಾಹರಣೆಗಳನ್ನ ಮೂಲಕ ನೋಡ್ತಾ ಹೋಗೋಣ. ಫೈಂಡ್ LCM ಆಫ್ 24 and 16. 24 ಮತ್ತು 16ರ LCM ಅನ್ನ ಫೈಂಡ್ ಔಟ್ ಮಾಡೋಣ. ನಾನು ಹೇಳಿದೆ ನಿಮ್ಗೆ 24 ಅನ್ನ ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಯಾವ ನಂಬರ್ ಇಂದ ಫ್ಯಾಕ್ಟರೈಸ್ ಆಗುತ್ತೆ? 2 ಇಂದ ಆಗುತ್ತೆ. 2 1 2 2 2 4 ಆಯ್ತು. ನೆಕ್ಸ್ಟ್ ಮತ್ತೆ ಯಾವ ಟೇಬಲ್ ಇಂದ? 2 ಇಂದನೇ ಹೋಗುತ್ತೆ. 2 6 12 2 6 12. ನೆಕ್ಸ್ಟ್ ಯಾವ ನಂಬರ್ ಇಂದ? 2 3 6. ನೋಡಿ, ಪ್ರೈಮ್ ನಂಬರ್ ಬಂತು, ಅಲ್ಲಿ ಸ್ಟಾಪ್ ಮಾಡಬೇಕು. ನಿಮ್ಮ ಫ್ಯಾಕ್ಟರೈಸೇಷನ್ ಎಲ್ಲಿ ಸ್ಟಾಪ್ ಆಗ್ಬೇಕಂದ್ರೆ ಪ್ರೈಮ್ ನಂಬರ್ ಬಂದಾಗ ಸ್ಟಾಪ್ ಮಾಡಬೇಕು. ಅದೇ ರೀತಿ 16 ತಗೊಳ್ಳಿ. ಯಾವ ನಂಬರ್ ಇಂದ? 2 ಇಂದ ಸ್ಟಾರ್ಟ್ ಮಾಡಿ. 2 8 2 4 2 2 2 ಪ್ರೈಮ್ ನಂಬರ್ ಆಗಿರೋದ್ರಿಂದ ಸ್ಟಾಪ್ ಮಾಡ್ಬಿಡಿ ಅಲ್ಲಿ. ಓಕೆ, ಹಾಗಾದ್ರೆ ಫ್ಯಾಕ್ಟರ್ಸ್ ಬರಿತಾ ಹೋಗ್ತೀನಿ. 24 ನ ಫ್ಯಾಕ್ಟರ್ಸ್ ಏನಾಗುತ್ತೆ?
2 ಇಂಟು 2 ಇಂಟು ನೋಡಿ 2 2 2 ಇಂಟು 3 1 2 3 4 ಫ್ಯಾಕ್ಟರ್ಸ್ ಬಂತು. ಅದೇ ರೀತಿ 16ಗೆ 2 ಫ್ಯಾಕ್ಟರ್ 1 ಇಂಟು 2 ಫ್ಯಾಕ್ಟರ್ 1 ಇಂಟು 2 ಫ್ಯಾಕ್ಟರ್ 1 ಇಂಟು 2 ಫ್ಯಾಕ್ಟರ್. ಹಾಗಾದ್ರೆ LCMಗೆ ಒಂದು ನಾವು LCM ಅನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಒಂದು ತಿಳ್ಕೋಬೇಕು. LCM ನಾವು ಒಂದು ಕಾಮನ್ ಫ್ಯಾಕ್ಟರ್ ಇಂಟು ಅದರ್ ಫ್ಯಾಕ್ಟರ್ಸ್ ಅಂತ ನೋಡಿ. ಕಾಮನ್ ಫ್ಯಾಕ್ಟರ್ ಇಂಟು ಅದರ್ ಫ್ಯಾಕ್ಟರ್. ಫಸ್ಟ್ ಕಾಮನ್ ಫ್ಯಾಕ್ಟರ್ ಬರ್ಕೊಂಡ್ಬಿಡೋಣ. ಕಾಮನ್ ಫ್ಯಾಕ್ಟರ್ CF. ಕಾಮನ್ ಫ್ಯಾಕ್ಟರ್ ಯಾವುದು ನೋಡಿ, ಇದು ಕಾಮನ್ ಫ್ಯಾಕ್ಟರ್ 1, ಇದು ಕಾಮನ್ ಫ್ಯಾಕ್ಟರ್ ಅದರಿಂದ 1, ಮತ್ತೆ ಇದು ಕಾಮನ್ ಫ್ಯಾಕ್ಟರ್ ಅದರಿಂದ 1. ಉಳಿದಿದ್ದು ಯಾವ ಇವೆರಡು ಅದಾವಲ್ಲ, ಇವೆರಡು ಅದರ್ ಫ್ಯಾಕ್ಟರ್ಸ್ ಆಗಿತ್ತು. ಉಳಿದಿರೋದನ್ನ ಅಷ್ಟು ತಗೋಬೇಕು. ಹಾಗಾದ್ರೆ ಉಳಿದಿರೋದು ತಗೊಂಡ್ರೆ ಏನಾಗುತ್ತೆ 3, ಇದು 2 ಆಗುತ್ತೆ. ಮಲ್ಟಿಪ್ಲೈ ಮಾಡಿ, ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 2 2 4, 4 2 8, 8 3 24, 24 2 48. 48 is LCM ಅಂತ ಕರ್ಕೊಳ್ತೀವಿ. ಈ ರೀತಿಯಾಗಿ ನೀವು LCM ಅನ್ನ ಫೈಂಡ್ ಔಟ್ ಮಾಡಬಹುದು. ನಾನು ಮತ್ತೆ ಬೇರೆ ಸಂಖ್ಯೆ ತಗೋತೇನೆ. ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಟ್ರೈ ಮಾಡೋಣ. 27 36 ನಂಬರ್ ತಗೊಳ್ತಾ ಇದ್ದೀನಿ ನೋಡಿ. 27 ಫ್ಯಾಕ್ಟರೈಸ್ ಮಾಡ್ತಾ 3 9 3 3 ಕಂಪ್ಲೀಟ್. 3 12 3 4 12 2 2 ಪ್ರೈಮ್ ನಂಬರ್ಸ್ ಬಂತು, ಎಂಡ್ ಆಯ್ತು ನೋಡಿ. 27 3 ಇಂಟು 3 ಇಂಟು 3 ಅಂತ ಬರೀತೀವಿ. ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ರೂಪದಲ್ಲಿ ಬರೆದ್ರೆ 36 ಅನ್ನ ನಾವು 3 ಇಂಟು 3 ಇಂಟು 2 ಇಂಟು 2 ಅಂತ ಬರೀತೀವಿ. ಹಾಗಾದ್ರೆ ನಮಗೆ ಸೂತ್ರ ಏನು? LCM is equal to ಕಾಮನ್ ಫ್ಯಾಕ್ಟರ್ ಇಂಟು ಅದರ್ ಫ್ಯಾಕ್ಟರ್. ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ ಏನಿದೆ ಇಲ್ಲಿ? ಇವೆರಡು ಕಾಮನ್ ಇದೆ 3, ಇವೆರಡು ಕಾಮನ್ ಇದೆ ಇಂಟು 3, ಮತ್ತು ಇವೆಲ್ಲ ಅದರ್ ಫ್ಯಾಕ್ಟರ್ ಆಗಿರೋದ್ರಿಂದ ಇವಷ್ಟನ್ನು ಬರ್ಕೋಬೇಕು ನೋಡಿ. ಫಸ್ಟ್ ಇದನ್ನು ಬರ್ಕೊಂಡ್ಬಿಡ್ತೀನಿ, ಇಂಟು 3, ಆಮೇಲೆ ಇಂಟು 2, ಆಮೇಲೆ ಇಂಟು 2 ನೋಡಿ. ಗುಣಿಸಿಕ 3 3 9, 9 3 27, 27 ಎರಡ್ಲೆ 54, 54 ಎರಡ್ಲೆ 108, 108 ನಾವು LCM ಅಂತ ಬರ್ಕೊಳ್ತೀವಿ. ಓಕೆ, ನಾನು ಫ್ಯಾಕ್ಟರ್ ಬರಲಿಲ್ಲ ಸರ್, ಫ್ಯಾಕ್ಟರೇ ಬರಲಿಲ್ಲ ಅಂತವ್ದ ನೋಡೋದಾದ್ರೆ ಈಗ ನಾನು 8 ಫ್ಯಾಕ್ಟರ್ ಬರೋಲ್ಲ ಅಂದ್ರೆ ಪ್ರೈಮ್ ನಂಬರ್ಸ್ 5 ಮತ್ತೆ 7 ಅಂತ ಬರ್ಕೊಳ್ತಾರೆ. ಪ್ರೈಮ್ ನಂಬರ್ಸ್ ನೋಡಿ 5 ಮತ್ತೆ 7 ಇವೆರಡು ಫ್ಯಾಕ್ಟರ್ ಮಾಡೋಕ್ಕಾಗೋದಿಲ್ಲ. ಫ್ಯಾಕ್ಟರ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದ್ರ ಮಧ್ಯದಲ್ಲಿ ಹೋಗುತ್ತೆ ಅಂತ ಅರ್ಥ. ಒಂದ್ರ ಮಧ್ಯದಲ್ಲಿ ಹೋಗುತ್ತೆ. 1 5 5, 1 7 7 ಆಗುತ್ತೆ. ಅಂದ್ರೆ HCF ಏನೋ 1 ಆಗುತ್ತೆ. LCM ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಡೈರೆಕ್ಟ್ ನೋಡಿ, LCM ಮಾಡ್ಬೇಕಾದಾಗ ನಿಮ್ಗೆ ಎರಡೂ ಸಂಖ್ಯೆಗಳು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ ಅಂದಾಗ ಎರಡನ್ನೂ ಮಲ್ಟಿಪ್ಲೈ ಮಾಡಬಹುದು. 5 ಇಂಟು 7 35 ಅಂದ್ರೆ LCM 35 ಆಗಿರ್ತದೆ. ಈ ರೀತಿಯಾಗಿ ನಾವು LCM ಅನ್ನ ಫೈಂಡ್ ಔಟ್ ಮಾಡಬಹುದು. ಅದೇ ರೀತಿಯಾಗಿ ಮತ್ತೆ HCF ಮತ್ತು LCMಗೂ ರಿಲೇಷನ್ ಏನು ನೋಡೋಣ. ನಾನು ಒಂದು ಉದಾಹರಣೆ ತಗೊಳ್ತೀನಿ. 5 ಮತ್ತೆ 6 ಅನ್ನೋ ಎರಡು ನಂಬರ್ ತಗೊಳ್ತೀನಿ.
5 ಮತ್ತೆ 6 ಅನ್ನ ನಂಬರ್ ತಗೊಂಡಾಗ ಬೇಡ 4 ಅಂತ ತಗೊಂಡ್ಬೇಡ. ಫ್ಯಾಕ್ಟರ್ ಮಾಡೋಣ. 4 ತಗೊಳ್ತೇನೆ, 2 2 ಜ 6 ತಗೊಳ್ತೇನೆ, 2 3 ಜ. ಈಗ HCF ಏನಾಯ್ತು? ಕಾಮನ್ ಫ್ಯಾಕ್ಟರ್ ಅಷ್ಟೇ ತಗೋಬೇಕು. ಕಾಮನ್ ಫ್ಯಾಕ್ಟರ್ ಏನಿದೆ 2 ಅಷ್ಟೇ ಕಾಮನ್ ಇದೆ, 2 HCF ಆಯ್ತು. LCM ಏನಾಯ್ತು? ಕಾಮನ್ ಫ್ಯಾಕ್ಟರ್ ಜೊತೆಗೆ ಅದರ್ ಫ್ಯಾಕ್ಟರ್ ಬರ್ಕೋಬೇಕು. ಇದು ಒಂದು ಅದರ್ ಫ್ಯಾಕ್ಟರ್, ಇದು ಒಂದು ಅದರ್ ಫ್ಯಾಕ್ಟರ್, ಮಲ್ಟಿಪ್ಲೈ ಮಾಡಿ 2 2 ಜ 4, 4 3 ಜ 12 LCM ಆಯ್ತು. ನೋಡಿ, ಇದನ್ನ ಎ ಅನ್ಕೊಳ್ಳಿ, ಇದನ್ನ ಬಿ ಅನ್ಕೊಳ್ಳಿ. ಇವೆರಡನ್ನ ಗುಣಿಸಿ ಏನಾಯ್ತು ನೋಡಿ. ಎ ಇಂಟು ಬಿ ಅಂದ್ರೆ 4 ಇಂಟು 6 ಏನಾಗುತ್ತೆ? 4 ಇಂಟು 6 24 ಆಗುತ್ತೆ. ಅದೇ HCF ಇಂಟು LCM ಗುಣಿಸಿ. HCF ಏನಿಲ್ಲ 2, LCM ಏನು 12 ಗುಣಿಸಿ 24. ನೋಡಿ, HCF ಮತ್ತೆ LCM ಗುಣಿಸಿದಾಗೂ ಅದೇ ಉತ್ತರ ಬರುತ್ತೆ. ಕೊಟ್ಟಂತ ಎರಡು ನಂಬರ್ ಅನ್ನ ಗುಣಿಸಿದಾಗೂ ಅದೇ ಉತ್ತರ ಬರುತ್ತೆ. ನಿಮ್ಮ ಉತ್ತರ ಸರಿ ಇದೆಯಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ HCF ಮತ್ತೆ LCM ಗುಣಿಸಿದಾಗೂ ಏನ್ ಉತ್ತರ ಬರುತ್ತೋ ಆ ಸಂಖ್ಯೆಗಳನ್ನ ಗುಣಿಸಿದಾಗೂ ಅದೇ ಉತ್ತರ ಬರಬೇಕು. ಅದಕ್ಕೆ ಒಂದು ರಿಲೇಷನ್ ನಾವ್ ಹೇಳ್ತೀವಿ. ಏನ್ ರಿಲೇಷನ್ ಇದೆ ಅಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು HCF ಇಂಟು LCM ಅಂತ ಕರಿತೀವಿ. ಅಂದ್ರೆ ಇವೆರಡರ ಗುಣಾಕಾರ HCF ಮತ್ತು LCM ನ ಗುಣಾಕಾರಕ್ಕೆ ಸಮನಾಗಿರುತ್ತೆ. ಮತ್ತು ಸರ್ವೇ ಸಾಮಾನ್ಯವಾಗಿ ನಾವು HCF ಅನ್ನ ನೋಡ್ಬೇಕಾದಾಗ ಕೊಟ್ಟಂತ ಸಂಖ್ಯೆ ಯಾವುದು ಚಿಕ್ಕದಿರುತ್ತೋ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಥವಾ ಲೆಸ್ ದೆನ್ ಆಗಿರುತ್ತೆ. HCF ಯಾವಾಗ ಎ ಬಿ ಅಂತ ನಂಬರ್ ಇತ್ತು ಅಂದ್ರೆ ಇದಕ್ಕೆ ಈಕ್ವಲ್ ಆರ್ ಲೆಸ್ ದ್ಯಾನ್ ಆಗಿರುತ್ತೆ HCF. ಅದೇ LCM ಏನಾಗಿರುತ್ತೆ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು LCM ಆಗಿರುತ್ತೆ. ಅಂದ್ರೆ ಕೊಟ್ಟಂತ ಸಂಖ್ಯೆಗಿಂತ ಸಮನಾಗಿರ್ಬೇಕು LCM ಅಥವಾ ಇದಕ್ಕಿಂತ ಹೆಚ್ಚಾಗಿರ್ಬೇಕು. ಇವೆರಡರ ನಡುವೆ ಇರೋದಿಲ್ಲ ಆ ಸಂಖ್ಯೆ ಯಾವುದು HCF ಮತ್ತೆ LCMಗಳು. ಈ ಎರಡರ ನಡುವಿನ ಸಂಖ್ಯೆಗಳು ಬರೋದಿಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಂಡು HCF ಮತ್ತೆ LCM ಅನ್ನು ಫೈಂಡ್ ಔಟ್ ಮಾಡಬಹುದು. ನೋಡಿ, ಏನಾದ್ರು ಡೌಟ್ಸ್ ಇದ್ದಲ್ಲಿ ರಿವೈಂಡ್ ಮಾಡಿ ನೋಡಿ, ನಿಮಗೆ ಕ್ಲಾರಿಟಿ ಗೊತ್ತಾಗ್ತದೆ. ಹಾಗಾದ್ರೆ ಹೋಮ್ವರ್ಕ್ ನೋಡೋದಾದ್ರೆ LCM ಫೈಂಡ್ ಔಟ್ ಮಾಡಬೇಕು. ಓಕೆ, 12 16 21 28 5 9 3 4 120 80 81 48 36 42 27 21. ಈ ಲೆಕ್ಕಗಳನ್ನ ನೀವು ತೆಗೆದುಕೊಂಡು LCM ಅನ್ನು ಫೈಂಡ್ ಔಟ್ ಮಾಡಿ.